ಇಲ್ಲಿ ಇದು ಅದ್ಯಾವುದು ಯುಗ ಪುರುಷ ಶೂಟಿಂಗ್ ಯಾವ್ದು ಆಗಿದೆಯಲ್ತಲ್ಲ, ಮೇರಿ ಗ್ರೋಟ್. ಹಾಂ, ಸೀದಾ ಎಂತ ಕೇಳ್ತಾರೆ ಏನಿಲ್ಲ. ಹಾಂ, ಟಿಕೆಟ್ ಇದೆಯಾ ಅದಕ್ಕೆ? ಹಾಂ, ಹೌದಾ? ಹಿಂಗೇನೆ ಎಷ್ಟು ದೂರ ಆಗುತ್ತೆ? ಎಷ್ಟು ಕಿಲೋಮೀಟರ್ ಆಗುತ್ತೆ? ಅದೇ ದೇವ್ರದ್ದೊಂದು ಸ್ಟ್ಯಾಚು ಇದೆಯಲ್ಲ, ಅಷ್ಟೇನಾ? ಓಕೆ, ಅದಕ್ಕೇನು ಬೇಡ ಅಲ್ಲ ಟಿಕೆಟ್? ಸರಿ 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 ಹಾಂ ಸರಿ. ಈಗ ನಾನು ಕೆಳಗೂರು ಟೀ ಎಸ್ಟೇಟ್ ಹತ್ರ ಇದ್ದೀನಿ. ಇಲ್ಲಿ ಯುಗ ಪುರುಷ ಶೂಟಿಂಗ್ ಸೆಟ್ ಆಗಿತ್ತು. ಇಲ್ಲಿ ಒಂದು ಮೇರಿದು ಗ್ರೋಟ ಇದೆ. ಸೊ ಅಲ್ಲಿ ಆಗಿನ ಕಾಲದಲ್ಲೆಲ್ಲ ಇಲ್ಲೇ ರವಿಚಂದ್ರನ್ದು ಶೂಟಿಂಗ್ ಆಗಿದ್ದು. ಸೊ ಆ ಪ್ಲೇಸ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ, ಇಲ್ಲೇನೋ ಟಿಕೆಟ್ ಇದೆಯಂತೆ, ಬಟ್ ಟಿಕೆಟ್ ಕೊಡೋರು ಅಲ್ಲಿ ಯಾರು ಇತ್ತಿಲ್ಲ. ಬಟ್ ನೋಡೋಣ ಅಲ್ಲಿ ಹೆಂಗೆ ಸಿಗುತ್ತಾ ಏನು ಅಂತ ನೋಡೋಕ್ಕೆ. ಒಂದು 100 ಮೀಟ್ರ್ ಅಂದರು, ಬಟ್ ಗೊತ್ತಿಲ್ಲ ಅವಲ್ಲ. ಎಲ್ಲ ಟೀ ಎಸ್ಟೇಟ್. ಇಲ್ಲೇ ಆಗಿನ ಕಾಲದಲ್ಲಿ ರವಿಚಂದ್ರನ್ ಎಲ್ಲ ಶೂಟಿಂಗೆಲ್ಲ ಮಾಡಿದ್ರಂತೆ. ಸುಮಾರು ಶೂಟಿಂಗ್ಗಳಾಗಿದೆ ಅಂತಾರೆ. ಗಾಳಿಪಟ ಆಗಿರ್ಬೋದು. ವಾವ್, ಇದೆ ನೋಡಿ ಲೂರ್ದು ಮಾತೆ ಸ್ಟ್ಯಾಚು. ವಿತೌಟ್ ಪರ್ಮಿಷನ್ ನೋ ಅಡ್ಮಿಷನ್. ಓಕೆ, ನಾವು ಬಂದು ನೋಡಬೇಕಾಗಿದ್ದ ಪ್ಲೇಸ್ ಇದು. ಓಕೆ, ಸೊ ಇಲ್ಲೇ ಯುಗ ಪುರುಷ ಶೂಟಿಂಗ್ ಆಗಿತ್ತು. ಸೊ ಅದರಲ್ಲೊಂದು ಸೀನಲ್ಲಿ ಇದೊಂದು ಸ್ಟ್ಯಾಚ್ಯೂನ ನೀವು ನೋಡ್ಬೋದು, ಕರೆಕ್ಟಾಗಿ ಮೂವಿ ಅಬ್ಸರ್ವ್ ಮಾಡಿದರೆ. ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್. ಸೊ ನೀವೇನಾದ್ರು ನೆಕ್ಸ್ಟ್ ಟೈಮ್ ಈ ಕಡೆ ಬರೋ ಪ್ಲ್ಯಾನ್ ಇದ್ದರೆ ಇದೊಂದು ಪ್ಲೇಸ್ನ ವಿಸಿಟ್ ಮಾಡ್ಕೊ ಹೋಗಿ. ಇದು ಮೇ ಬಿ ಪ್ರೈವೇಟ್ ಪ್ರಾಪರ್ಟಿ ಅನಿಸುತ್ತೆ. ಟಿಕೆಟ್ ತಗೋಬೇಕು ಅಂತ ಹೇಳಿದರು, ಅಲ್ಲಿ ಯಾರೂ ಇತ್ತಿಲ್ಲ. ಆ್ಯಂಡ್ ಇಲ್ಲೆಲ್ಲೋ ಮೇಲ್ಗಡೆ ಇನ್ನೊಂದು ಯಾವುದೋ ಫ್ಯಾಕ್ಟ್ರಿ ಇದೆಯಂತೆ, ಫ್ಯಾಕ್ಟ್ರಿಗೂ ಸೇರಿಸಿ ಟಿಕೆಟ್ ಇರಬೇಕು. ಸೊ ನೀವೇನಾದ್ರು ನೆಕ್ಸ್ಟ್ ಟೈಮ್ ಬಂದರೆ ಒಂದು ವಿಸಿಟ್ ಆಗೋಗಿ ಇಲ್ಲೇ ಕೆಳಗೂರು ಟೀ ಎಸ್ಟೇಟ್ ಹತ್ರ. ಈಗೆಲ್ಲ ಸಿಮೆಂಟ್ ರೋಡೆಲ್ಲ ಮಾಡಿದ್ದಾರೆ. ಸೊ ಈಗ ನಮ್ಮ ಮುಂದಿನ ಪಯಣ ಸಕಲೇಶ್ಪುರದ ಕಡೆಗೆ. ಸೊ ನೋಡೋದ್ರಲ್ಲ ಕೆಳಗೂರು. ಸುಮಾರು ಶೂಟಿಂಗ್ ಎಲ್ಲ ಆಗಿದೆಯಂತೆ ಈ ಕಡೆ. ಕೆಳಗೂರು ಆಗ ಇದೇ ಒಂದು ಟರ್ನಲ್ಲಿ 2 ಗುಂಡಿ ಇದ್ದಿದ್ದೇ ಗೊತ್ತಾಗಲಿಲ್ಲ. ಹೇಮಾವತಿ ನದಿಯ ಉಗಮ ಸ್ಥಾನ ಶ್ರೀ ಮಹಾಗಣಪತಿ ದೇವಸ್ಥಾನ ಜಾವಳಿ. ನಮ್ಮ ಸಕಲೇಶ್ಪುರದ ಮೂಲಕ ಹರಿದೋಗೋ ನದಿ ಹೇಮಾವತಿ ಇದೆಯಲ್ಲ, ಅದರ ಮೂಲ ಸ್ಥಾನ ಬಂದ್ಬಿಟ್ಟು ಜಾವಳಿ ಅಂತೆ. ಸೊ ಹೆಂಗಿದ್ರು ಇದೇ ದಾರಿಲಿ ಬಂದಿರೋದ್ರಿಂದ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬರೋಣ. 1 ಕಿಲೋಮೀಟ್ರ್ ಏನೋ ತೋರಿಸ್ತಾ ಇದೆ ಈ ದಾರಿಲಿ. ಹೋಗೋಣ, ನೋಡೋಣ ಏನಿದೆ, ನದಿ ಮೂಲ ಹೇಗಿರುತ್ತೆ ಅಂತ ತಿಳ್ಕೊಬರೋಣ.